ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್, ಬಿಗ್ ಬಾಸ್ ಇವಾಗ ನೋಡ್ತಾ ಇದ್ದೀರಾ, ಯಾರು ಇಷ್ಟ ಆಗ್ತಿದ್ದಾರೆ, ಏನ್ ಅನ್ಸುತ್ತೆ ಬಿಗ್ ಬಾಸ್ ಬಗ್ಗೆ ನಿಮ್ಮ ಸರ್, ಅಭಿಪ್ರಾಯ? ಬಿಗ್ ಬಾಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಮೈಸೂರು ಮೃಗಾಲಯ ನೋಡಿದ್ದೀರಾ? ಝೂ ನೋಡಿದ್ದೀರಾ? ಝೂ ಅಲ್ಲಿ ಈಗ ಈ ಪ್ರಾಣಿಗಳು ಕೂಡ ಹಾಕಿರ್ತಾರೆ ಗೊತ್ತಾ? 1 ಡಿವಿಷನ್, ಆ ಡಿವಿಷನ್, ಈ ಡಿವಿಷನ್ ಆ ತರ ಕೂಡ ಹಾಕಿರ್ತಾರೆ. ಇವಾಗ ಆ ಪ್ರಾಣಿಗಳು ಈ ಪ್ರಾಣಿ ಚೆನ್ನಾಗತ್ ಕಣೋ, ಇದನ್ನ ತಂದು ಬಿಡೋಣ ಕಣೋ, ದುಡ್ಡು ಕಲೆಕ್ಷನ್ ಆಯ್ತದೆ. ಈ ಪ್ರಾಣಿ ತಂದು ಬಿಡೋಣ ಕಣೋ, ಇದು ಫಾರಿನ್ ಇಂದ ಬಂದಿದ್ ಕಣೋ, ಈ ಪ್ರಾಣಿ ಬಿಡೋಣ ಕಣೋ. ಈ ತರ ಒಂದೊಂದು ಬೋನಲ್ಲಿ ಇಟ್ಕೊಂಬಂದಿ ಒಂದೊಂದು ಪ್ರಾಣಿನ ಒಂದು ಇದರಲ್ಲಿ ಒಂದು ದೊಡ್ಡ ಬಿಗ್ ಬಾಸ್ ಅಂದ್ರೆ ಏನು ಅಂದ್ರೆ ದೊಡ್ಡ ಒಂದು ಝೂ. ಆ ಝೂ ಒಳಗೆ ಈ ಪ್ರಾಣಿಗಳನ್ನ ತಂದು ಕೂಡಾಕಿದ್ದಾರೆ. ಈ ಪ್ರಾಣಿಗಳಿಗೆ ಒಂದಕ್ಕೆ ಮಾಂಸ ಹಾಕಿದ್ರೆ ಈ ಪ್ರಾಣಿಗಳು ಏನ್ ಮಾಡ್ತವೆ, ಒಂದಕ್ಕೊಂದು ಕಚ್ಚಾಡ್ತವೆ. ಇವಾಗ ಹುಲಿಗೆ ಹಾಕಿದ್ರೆ ನರಿ ಪರಿ ಏನ್ ಮಾಡ್ತವೆ, ಸುಮ್ನೆ ನೋಡ್ತಾ ಇರ್ತವೆ, ಕಚ್ಚಕ್ ಬರ್ತವೆ ತಿನ್ನಕ್ಕೆ. ಆ ತರ ಒಂದು ಬಿಗ್ ಬಾಸ್ ಬಗ್ಗೆ ಒಂದ್ ಇದ್ ಮಾಡಿ ದುಡ್ಡು ಮಾಡಕ್ಕೆ ಒಂದು ಗುಂಪು ಸೇರ್ಸಿದ್ದಾರೆ. ಈ ಅದ್ಯಾವ್ದಪ್ಪ ಉಡುಪಿನ ಯಾವ್ದೋ ಹುಡುಗಿ, ಮಂಗಳೂರಿಗೆ ರಕ್ಷಿತಾ ಅಂತ ಹುಡುಗಿನ ಒಂದು ಸೇರ್ಸಿದ್ದಾರೆ. ಈ ಗುಂಪಲ್ಲಿ ಅದೊಂದು ಯಾವ್ದೋ ಒಂದು ಪ್ರಾಣಿನ, ಚಿಕ್ಕ ಪ್ರಾಣಿನ ತಂದಿ ಅದ್ರ ಜೊತೆ ಸೇರ್ಸ್ದಂಗೆ. ಏನ್ ಕೇಳಿ, ಒಂಥರ ಕಿಚಿ 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 ಅಂತವೆಲ್ಲ ಪಕ್ಷಿಗಳು, ಆತರ ಒಂದ್ ಸೌಂಡ್ ಮಾಡ್ದಂಗೆ ಆತರ ಮಾಡಿ ಒಂದು ಬಿಗ್ ಬಾಸ್ ಅನ್ನೋದೊಂದು ಮಾಡಿದ್ದಾರೆ. ಅದನ್ನ ಜನ ನೋಡೋರು, ಬುದ್ಧಿ ಇರೋರಂತೂ ನೋಡಲ್ಲ. ಸರ್, ಆಟ ಆಡೋದು ಎಲ್ಲ ಇನ್ನೊಂದು ಯಾವ್ದಪ್ಪ, ಹಳ್ಳಿ ಪವರ್ ಇದೆ ನೋಡಿದ್ದೀರಾ? ಅದು ಒಂದು ಕೃಷಿ ಬಗ್ಗೆ ಯಾವ ತರ ಮಾಡ್ಬೇಕು ಎಲ್ಲ ಅದನ್ನ ತೋರ್ಸಿದ್ದಾರೆ. ಅದು ತೋರ್ಸ್ಬೇಕು, ಅದು ಆಟ ಅಂದ್ರೆ. ಇದ್ ಯಾವ್ದೋ ಬಂದ್ ಕೂಡ ಹಾಕೊಂಡ್ಬಿಟ್ಟು ಹಿಂಗ್ ಹೇಳಿಯೋದು, ಹಿಂಗ್ ಮಾಡ್ದಲ್ಲೋ ಇದ್ ಮಾಡ್ದಲ್ಲೋ, ಅದೇನು ಅದು ಆಟನ? ಅದು ಆಟ ಅಲ್ಲ. ಹಳ್ಳಿ ಪವರ್ ಕೃಷಿ ಬಗ್ಗೆ ತೋರಿಸ್ಬೇಕು. ಮಾತಾಡ್ತಾ ಇದಾರಲ್ಲ, ಆ ಕೃಷಿ ಬಗ್ಗೆ ತೋರಿಸಿದ್ರೆ ಜನರಿಗೂ ಒಂದು ಅಭಿಪ್ರಾಯ ಬರುತ್ತೆ. ಕೃಷಿ ನೋಡಿ ಅದು ಯಾವ ತರ ಮಾಡಿದ್ದಾರೆ, ಅವ್ರು ಯಾವ ತರ ಆಟ ಆಡ್ತಾ ಇದಾರೆ, ಎಷ್ಟು ಕಷ್ಟ ಇದೆ ಆಟ ಆಡಕ್ಕೆ. ಅದಿರ್ಬೇಕು. ಮೇಕಪ್ ಬಳ್ಕೊಂಡು ಕೂತ್ಕೊಂಡ್ಬಿಟ್ಟು, ಕಣ್ಣು ಬೇಕಾ ತಿನ್ಬಿಟ್ಟು ಕೂತ್ಕೊಂಡು ಕೀ 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 ಅಂತ ಕಿತ್ತಾಡ್ತಾವಲ್ಲ, ಒಂದ್ ಕೋತಿಗೆ ಒಂದ್ ಬಾಳೆಹಣ್ಣು ಹಾಕಿದ್ರೆ ಈ ಸ್ಥಿತಿ. ನಮ್ಗೆ ಅದ್ರ ಬಗ್ಗೆ ಇಷ್ಟ ಇಲ್ಲ ಸರ್. ಹಳ್ಳಿ ಪವರ್ ಇದೆಯಲ್ಲ, ನಾವ್ ಇಷ್ಟ ಪಡ್ತೀವಿ. ಯಾರ್ಯಾರಿಗೂ ಇಷ್ಟ ಇಲ್ಲ ಸರ್. ಅದು ಕಚ್ಚಾಟದು ಅದೆಲ್ಲ ಅದು ದುಡ್ಡುಗೋಸ್ಕರ ಮಾಡಿರೋದು ಬಿಗ್ ಬಾಸ್. ಮನೋರಂಜನೆಗೋಸ್ಕರ ಒಂದು ನೋಡಕ್ಕೆ ಏನೋ. ಈ ಹುಡುಗರು ಆಟ ಆಡ್ತಾ ಇರ್ತಾರಲ್ಲ ಕಿತ್ತಾಡ್ಕೊಂಡು, ನೋಡೋ ಸ್ಕೂಲಲ್ಲಿ ಒಂದ್ ಹುಡುಗ ಕಿತ್ತಾಡ್ತಿದ್ರೆ ಹೆಂಗ್ ಹೊಡಿತಾ ನೋಡಲಿ, ಒಂದಲ್ಲಿ ಹೆಂಗ್ ಹೊಡಿತಾ ನೋಡೋ, ಆತರ ಮಜಾ ತಗೊಳೋದು. ಅದು ಬಿಗ್ ಬಾಸ್ ಅಲ್ಲ. ಕ್ಲೀನಾಗಿ ಬಟ್ಟೆ ಹಾಕೊಳೋದಂತೆ, ತಿನ್ನೋದಂತೆ, ಕೂತ್ಕೊಳೋದಂತೆ, ಅವ್ರು ಕಿತ್ತಾಡ್ಕೊಂಡು ಮಾತಾಡೋದಂತೆ. ಇದು ಒಂದ್ ಬಿಗ್ ಬಾಸ್. ಈ ವಾರದಲ್ಲಿ ಒಂದ್ ದಿವಸ ಬಂದು ಸುದೀಪ್ ಸರ್ ಹೇಳೋದು, ಇವ್ರ ಬಗ್ಗೆ ಚರ್ಚೆ ಮಾಡೋದು. ಏನ್ ತಿಂದೆ, ಏನ್ ಮಾಡ್ದೆ, ಇದೆಲ್ಲ ಏನ್ ಊಟ ಮಾಡ್ದೆ, ಇದೆಲ್ಲ ಮನೋರಂಜನೆ ಬೇಕಾ ಸರ್? ಅದು ಬೇಕಾಗಿಲ್ಲ ಸರ್. ಜನಗಳು ನೋಡೋ ಅಂತ ತೋರಿಸ್ಬೇಕು. ಇದ್ರ ಬಗ್ಗೆ ಇಷ್ಟ ಇಲ್ಲ ಸರ್. ಮನುಷ್ಯ ಅದಕ್ಕೆ ಒಪ್ಪಿಗೆ ಅಂತೀನಿ ನಾನು. ಯಾಕೆಂದ್ರೆ ಅವ್ರು ಹೇಳೋದು ಸರಿನೇ. ಇವ್ರಿಗೆ ಅಂತ ಗೊಂಬೆ ಆಟ. ಗೊಂಬೆ ಆಟ ಅಂತಂದ್ರೆ ಈ ಬಿಗ್ ಬಾಸ್ ಅಂತಂದ್ರೆ ಅವ್ರು ಏನೋ ಒಂದು ಚಾಲೆಂಜ್ ಮಾಡ್ತಾರೆ, ಯಾರಿಗೆ ಒಂದು ಇದು ಮಾಡ್ಬೋದು, ಯಾರನ್ನ ಈ ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಅಂತ ವಿಚಾರಿಸಕ್ ಮಾತ್ರ ಒಂದು ಬಿಗ್ ಬಾಸ್ ಅಂತ ಮಾಡಿದ್ದಾರೆ. ಅವ್ರು ಯಾರೋ ಸ್ಪಾನ್ಸರ್ ಕೊಡ್ತಾರೆ. ಆ ಸ್ಪಾನ್ಸರ್ದಿಂದ ಅದನ್ನ ಗೆದ್ರೆ ಸ್ಪಾನ್ಸರ್ಸ್ ಇವ್ರು ದುಡ್ಡು ಕೊಟ್ಟು ಅವ್ರ ಮುಂದರೆಗೆ ಇದು ಮಾಡ್ತಾರೆ. ಸರಿ, ಅಲ್ಲಿ ಬರುತ್ತೆ. ಆಮೇಲೆ ಈ ಹುಡುಗಿ ತನ್ನ ಗಂಡನ್ನೇ ಬಿಟ್ಟು ಬಂದವಳು, ಇವಳು ಗಂಡನ್ನೇ ಸರಿ ಮಾಡಿಸ್ಕೊಳ್ತಾ ಇರೋಂತ ಹೆಣ್ಣು ಇವತ್ತು ನೋಡಿ ಜನ ಎಲ್ಲ ಅವ್ರು ನೋಡಿ ಕಲಿಬಹುದಾ? ಅದು ಸಭ್ಯತೆ ಇದೆಯಾ? ಬಾರು ಅದೇ ಮಂಗಳೂರು ಯಾರೋ ಚೇಷ್ಟೆ. ಅವರು ಇವ್ರು ಎಲ್ಲ ಮಾತಾಡೋದು ಅಂತ ಅಲ್ಲ. ಇನ್ನೊಬ್ಳು ಯಾರಪ್ಪ ಅವಳು ಹೇಳಿದ್ನಲ್ಲ, ಆಕೆ ನಾನ್ ನೋಡಿಲ್ಲ ಅದನ್ನ, ಅಶ್ವಿನಿ ಗೌಡ. ಹಿಂಗೆಲ್ಲ ಅವರು ಒಂದು ಟೀಕೆ ಮಾಡೋದು, ಜನರನ್ನ ಟೀಕೆ ಮಾಡೋದು ಸಭ್ಯತೆ ಅಲ್ಲ. ಟೀಕೆ ಮಾಡ್ತಾರೆ, ಇವೆಲ್ಲ ಚೆನ್ನಾಗಿರಲ್ಲ. ನಿನ್ನನ್ನು ನೀನ್ ಸರಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಬಿಟ್ಬಿಟ್ಟು ಗಂಡಸರಿಗೆಲ್ಲ ಅಂತ ಏನೋ ಮಾತಾಡಿ ಆ ಬಿಗ್ ಬಾಸ್ ಅವ್ರಿಗೆ ಮಾನ ಮರಿ ಇಲ್ದಂಗೆ ಮಾತಾಡೋದು, ಇದೆಲ್ಲ ಅವರು ಮಾಡಕ್ ಕೆಲ್ಸ ಇಲ್ದವ್ರು.
ಮನೆಗಳಲ್ಲಿ ಕೆಲ್ಸ ಇರಲ್ವಲ್ಲ ಅಂತವ್ರು ಹೇಳೋದು ಇಷ್ಟ ಆಗುತ್ತೆ. ಹಂಗಿಲ್ಲಿ ಪಲ್ಲಿ ಅನ್ಕೊಂಡಿ ಅವನ್ನ ಆಡ್ಕೊಂಡು ಅದು ಆಟ ಅಂತಾರ ಸರ್. ಅದು ಆಟನೇ ಅಲ್ಲ. ಅದು ಹೇಗಿರ್ಬೇಕು ನಿಮ್ ಪ್ರಕಾರ ಆಟ? ನಮ್ ಪ್ರಕಾರ ಅಂದ್ರೆ ಪೇಟೆಗೆ ಮಂದಿ ಹಳ್ಳಿಗೆ ಬಂದ್ರು, ಈ ಹಳ್ಳಿ ಮಂದಿ ಪೇಟೆಗೆ ಹೋದ್ರು ಅದ್ಯಾವ ಇದೆಯಲ್ಲ ಸರ್, ಕಾಡಲ್ಲೆಲ್ಲ ಮಾಡಿದ್ರಲ್ಲ ಅದು ಸರ್. ಪಟ್ಟಣಕ್ಕೆ ಬಂದ ಪತ್ನಿ ತರ ಆಗ್ಬಿಟ್ಟಿರುತ್ತೆ. ಸೊ ಈಗ ಈ ಮನೋರಂಜನೆ ನೋಡೋರ್ಗೆ ನೋಡಪ್ಪ ಚೆನ್ನಾಗ್ ಮಾತಾಡ್ತಾಳೆ, ಗೌರವ ತಕ್ಕಲಾಗ ಮಾತಾಡ್ತಾರೆ ಅಂತ ನಾವ್ ಹೇಳ್ಬೋದು. ಅದಕ್ಕೆ ಸಭ್ಯತೆನೇ ಇಲ್ಲ, ಇದನ್ನೇ ಕೊಡುದಿಲ್ಲ. ಹಿಂಗಾದ್ರೆ ಬಿಗ್ ಬಾಸ್ ಅದಕ್ಕೆ ನನಗೇನು ಇಷ್ಟ ಆಗ್ಲಿಲ್ಲ. ಅದು ಇಷ್ಟನೇ ಇಲ್ಲ. ಅದ್ ಬಿಗ್ ಬಾಸ್ ಬಗ್ಗೆ ಅದು ಇಷ್ಟ ಇಲ್ಲ. ಅದು ಆಟನೇ ಅಲ್ಲ ಸರ್. ಅದು ಆಟನೇ ಅಲ್ಲ. ನಿಮಗೆ ಚಾನ್ಸ್ ಸಿಕ್ಕರೆ ಹೋಗ್ತೀರಾ ಸರ್ ಬಿಗ್ ಬಾಸ್? ಅಯ್ಯೋ, ಈ ತರ ಕಿತ್ತಾಡೋದ್ ಬದಲು ನಾವ್ ಮನೇಲಿ ಕಿತ್ತಾಡ್ತಾ ಇರ್ತಾರಲ್ಲ, ಅದು ಹುಡುಗರು ಪಡುಗರು ಕಿತ್ತಾಡ್ತಾರಲ್ವಾ ಸರ್, ಅದ್ರ ಬಗ್ಗೆನೆ. ನಾನು ಬಿಗ್ ಬಾಸ್ ನೋಡೋದು ನಮ್ಮ ಮನೆ ನೋಡ್ತಾ ಇರ್ತಾರೆ, ಉಗಿತಾ ಇರ್ತೀನಿ. ಮಕ್ಕೆ ಕೆಲ್ಸ ಇಲ್ವಾ, ಕೆಲಸ ನೋಡೋಗ್ರಿ, ಆ ಕಿತ್ತಾಡೋದ್ ನೋಡ್ಬೇಕಾ ನೀವು ಅಂತ ಬೈತಾ ಇರ್ತೀನಿ ನಾನು. ಕಿತ್ತಾಡೋದೇನ್ ನಿದ್ದೆ ಮಾಡೋದ್ ಬೇಡವಾ? ಕಿತ್ತಾಡೋದನ್ನ ಕೇಳಿಸ್ಕೊಂಡ್ ಮನಿಕಬೇಕಾ? ಕೆಲಸ ಮಾಡ್ಕೊಂಡು ಬಂದಿರ್ತೀವಿ ನಾವು, ಅದ್ರ ಬಗ್ಗೆ ಕಿತ್ತಾಡ್ಕೊಂಡು ಅವ್ರನ್ನ ನೋಡ್ಕೊಂಡ್ ಕುತ್ಕೋಬೇಕಾ? ಕಿತ್ತಾಡೋದ್ನ ಕೆಲ್ಸ ಇಲ್ವಾ? ಹೋಗಿ ಮನಿಗೆ ಹೋಗಿ ಅಂತ ಬೈತೀನಿ ಸರ್. ಬಿಗ್ ಬಾಸ್ ಬಗ್ಗೆ ಇನ್ನ ಹಳ್ಳಿದು ಇದು ಬರುತ್ತಲ್ಲ, ಅದ್ರ ಬಗ್ಗೆ ನಾನು ಗೌರವವನ್ನು ಕೊಡ್ತೀನಿ, ಅದನ್ನ ನೋಡ್ತೀನಿ. ಆರ್ಸಿ ಸರ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.